ಸಿರಿಬಾಗಿಲು ವೆಂಕಪ್ಪಯ್ಯನವರ ಹೆಸರನ್ನು ಶಾಶ್ವತಗೊಳಿಸುವ ಒಂದು ದೃಷ್ಟಿಕೋನ, ಜತೆಯಲ್ಲಿ ಗಡಿನಾಡು ಕಾಸರಗೋಡಿನಲ್ಲಿ ಕಲೆ, ಸಂಸ್ಕೃತಿ, ಸಾಹಿತ್ಯವನ್ನು ಉಳಿಸಿ ಮುಂದಿನ ಪೀಳಿಗೆ ಹಸ್ತಾಂತರಿಸುವ ದೃಢ ಸಂಕಲ್ಪ ಹೊಂದಿದಂತಹ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ 2011ರಲ್ಲಿ ಜನ್ಮ ತಳೆಯಿತು. ಯಕ್ಷಗಾನ ಕ್ಷೇತ್ರದ ಹಲವು ಅಧ್ಯಯನ ಯೋಗ್ಯ ಕಾರ್ಯಕ್ರಮಗಳನ್ನು ನಡೆಸಿ ನಾಡಿನಾದ್ಯಂತ ನಡೆಸಿ ಜನಮನ್ನಣೆ ಗಳಿಸಿದೆ. ಅದರ ಜತೆಗೆ ಮುಂದಿನ ಒಂದು ಅಧ್ಯಯನ ಕೇಂದ್ರವನ್ನು ಸ್ಥಾಪಿಸೋಣ ಎಂಬ ಉದ್ದೇಶದಿಂದ ಹಲವಾರು ಮಂದಿಗಳ ಸಹಕಾರ, ಕರ್ನಾಟಕ ಸರ್ಕಾರದ ಪರಮ ಪೂಜ್ಯ ಡಾಕ್ಟರ್ ರಾಜಶ್ರೀ ವೀರೇಂದ್ರ ಹೆಗಡೆಯವರ ಆಶೀರ್ವಾದದೊಂದಿಗೆ ಶುಭ ಹಾರೈಕೆಯೊಂದಿಗೆ ಆರಂಭಿಸಿದ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಭವನ ಕೋವಿಡ್ ಕಾಲದಲ್ಲಿ ಸ್ವಲ್ಪ ಹಿಂದುಳಿದರು. ತದನಂತರ ಕಟ್ಟಡ ಕಾಮಗಾರಿ ಸಂಪೂರ್ಣವಾಗುತ್ತಾ ಬಂತು. ಒಂದು 80% ಸಂಪೂರ್ಣವಾಗಿದೆ. ಅದನ್ನು ಮುಂದಿನ ನಾಡಿದ್ದು ಡಿಸೆಂಬರ್ 26 ಮಂಗಳವಾರದಂದು ಪರಮ ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ರಾಜಶ್ರೀ ವೀರೇಂದ್ರ ಹೆಗ್ಗಡೆ ಅವರಿಂದ ಲೋಕಾರ್ಪಣೆಗೊಳಿಸಲಿದ್ದೇವೆ. ಆ ಸಾಂಸ್ಕೃತಿಕ ಭವನದಲ್ಲಿ, ಅಧ್ಯಯನ ಕೇಂದ್ರದಲ್ಲಿ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಲೈಬ್ರರಿ, ಪುಸ್ತಕ ಭಂಡಾರ, ತೆಂಕುದಿಟ್ಟು ಯಕ್ಷಗಾನದ ಬಣ್ಣಗಾರಿಕೆಯ ಸಂಪೂರ್ಣ ವಿವರ, ಮುಖವರ್ಣಿಕೆಗಳ ಹಾಗೂ ವೇಷಭೂಷಣಗಳ ಮ್ಯೂಸಿಯಂ ಇದೆ. ಯಕ್ಷಗಾನ ಕ್ಷೇತ್ರದಿಂದ ಸಂದು ಹೋದಂತಹ ಕೀರ್ತಿಶೇಷರು, ಮರೆಯಲಾಗದ ಮಹಾನುಭಾವರು ಎಂಬ ಶೀರ್ಷಿಕೆ ಅಡಿಯಲ್ಲಿ ಸಾಧಾರಣ 300ಕ್ಕೂ ಹೆಚ್ಚು ಕೀರ್ತಿಶೇಷರುಗಳ ಜನನ ಮರಣ ಸಹಿತ ಭಾವಚಿತ್ರಗಳ ಅನಾವರಣ, ಅವರ ಕುರಿತಾದ ಬೃಹತ್ ಗ್ರಂಥ 4 ಸಂಪುಟವಾಗಿ ಹೊರಬರಲಿದೆ. ಜತೆಯಲ್ಲಿ ಸಿರಿಬಾಗಿಲು ವೆಂಕಪ್ಪಯ್ಯನವರ ಸಮಗ್ರ ಕೃತಿಗಳ ಸಂಪುಟ ಮರು ಪ್ರಕಟಣೆ, ಕನ್ನಡ ಸಾರಸ್ವತ ಲೋಕಕ್ಕೆ ನಮ್ಮಿಂದ ಆಗುವ ಭಾಷೆಯಲ್ಲಾಗುವಂತಹ ತಪ್ಪುಗಳನ್ನು ಸರಿಪಡಿಸುವ ಉದ್ದೇಶಕ್ಕಾಗಿ ಬಹುಭಾಷಾ ವಿದ್ವಾಂಸರಾದಂತಹ ಕುಕ್ಕಡ ವೆಂಕಟರಮಣ ಭಟ್ ಅವರಿಂದ ರಚಿಸಲ್ಪಟ್ಟಂತಹ ಸರಿಗನ್ನಡ ಎಂಬ ಕೃತಿ ಹಾಗೂ ಯುವ ಸಾಹಿತಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಒಂದು ಕವನ ಸಂಕಲನ, ಹೀಗೆ 7 ಗ್ರಂಥಗಳು ಆ ಸಂದರ್ಭದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಇಂತಹ ಎಲ್ಲ ಕಾರ್ಯಕ್ರಮಗಳು ಕಲಾ ಪೋಷಕರಾದ ನಿಮ್ಮಿಂದ ಹಾಗೂ ಭಗವಂತನ ಅನುಗ್ರಹದಿಂದ ಸಂಪೂರ್ಣ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ತಮ್ಮೆಲ್ಲರ ಸಹಕಾರವನ್ನು ಸದಾ ಬಯಸುತ್ತೇನೆ.